ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಹೊಸ ರೆಸಿಪಿ ಒಂದು ತೋರಿಸುತ್ತಿದ್ದೇನೆ. ಮಟ್ಟುಗುಳ್ಳದ ಪಲ್ಯ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಮಟ್ಟುಗುಳ್ಳ, 3 ಚಮಚ ಸಾಂಬಾರು ಪುಡಿ, 2 ಚಮಚ ತೆಂಗಿನೆಣ್ಣೆ, 1 ಚಮಚ ಉಪ್ಪು, ನಾನು ತೋರಿಸಿದಷ್ಟು ಬೆಲ್ಲ ಮತ್ತು ಹುಣಸೆಹಣ್ಣು. ಇದನ್ನು ಹೇಗೆ ಮಾಡುವುದೆಂದು ನೋಡಿಕೊಂಡು ಬರುವ ಬನ್ನಿ. ಈಗ ಮಟ್ಟುಗುಳ್ಳವನ್ನು ಕಟ್ ಮಾಡಬೇಕು. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ಗುಳ್ಳವನ್ನು ಕಟ್ ಮಾಡಿಕೊಂಡಾಗಿದೆ. ಹುಣಸೆಹಣ್ಣನ್ನು ಅರ್ಧ ಲೋಟ ನೀರು ಹಾಕಿ ನೆನೆಸಿಡಿ. ಆ ಲೋಟದಲ್ಲಿ 3 ಲೋಟ ನೀರು ಹಾಕಿ ಗುಳ್ಳವನ್ನು ಬೇಯಲು ಇಡಿ ಗ್ಯಾಸ್ ಮೇಲೆ. ಈಗ ಗುಳ್ಳ ನೀರಲ್ಲಿ ಬೇಯುತ್ತಾ ಇದೆ. ಇದು ಗುಳ್ಳ ಮುಳುಗುವವರೆಗೆ ನೀರು ಹಾಕಿ, ಇಲ್ಲದಿದ್ದರೆ ಚೆನ್ನಾಗಿರೋದಿಲ್ಲ. ಬೇಯುತ್ತಿರುವಾಗ ತೆಗೆದುಕೊಂಡ ಉಪ್ಪನ್ನು ಹಾಕಿ. ಈ ಬೆಂದ ಮೇಲೆ ಈ ನೀರನ್ನು ಬಿಸಾಡಬೇಕು ನೀವು. ಇದು ಅರ್ಧ ಬೆಂದರೆ ಸಾಕು, ಫುಲ್ ಬೆಂದರೆ ಚೆನ್ನಾಗಿರುವುದಿಲ್ಲ. ಅರ್ಧ ಬೇಯಿಸಿ ನೀರನ್ನು ಬಿಸಾಡಿಬಿಡಿ. ಮತ್ತು ಹುಣಸೆ ಹಣ್ಣಿನ ನೀರು ಹಾಕಿ ಬೇಯಿಸಿಕೊಳ್ಳಬೇಕು. ಕಿವಿಚಿದ ಹುಣಸೆ ಹಣ್ಣಿನ ನೀರನ್ನು ಬಾಣಲೆಗೆ ಹಾಕಿಕೊಂಡಾಗಿದೆ. ಹಾಗೆ ಗುಳ್ಳವನ್ನು ಸಹ ಹಾಕಿಕೊಳ್ಳಿ. ಈಗ ಅರ್ಧ ಚಮಚ ಉಪ್ಪು ಹಾಕಿಕೊಳ್ಳಬೇಕು. ಮತ್ತು ಆ ಉಪ್ಪು ನೀರಿನೊಟ್ಟಿಗೆ ಹೋಗಿದೆ. ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿಕೊಳ್ಳಿ. ತೆಗೆದಿಟ್ಟುಕೊಂಡ ಬೆಲ್ಲವನ್ನು ಹಾಕಿ ಎಲ್ಲ ಕುದಿ ಬರಬೇಕು. ಈಗ ಗುಳ್ಳ ಚೆನ್ನಾಗಿ ಬೆಂದಾಗಿದೆ. ಇದಕ್ಕೆ ಸಾಂಬಾರು ಹುಡಿ ಹಾಕಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿಕೊಳ್ಳಬಹುದು. 2 ಚಮಚ ಎಣ್ಣೆ, ತೆಂಗಿನೆಣ್ಣೆ. ಇದು ಪಲ್ಯ ಅಂದರೆ ಬಿಡಿ ಬಿಡಿಯಾಗಿ ಬರುವುದಿಲ್ಲ, ಸ್ವಲ್ಪ ಮುದ್ದೆ ಥರ ಬರುತ್ತದೆ. ಇದು ಚಪಾತಿ ಒಟ್ಟಿಗೆ, ದೋಸೆ ಒಟ್ಟಿಗೆ ಎಲ್ಲ ತಿನ್ನಬಹುದು. ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತದೆ. ಇದು ಗಟ್ಟಿಯಾಗಿ ಸರಿ ಕುದ್ದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಅಲ್ಲಿಗೆ ಗುಳ್ಳ ಪಲ್ಯ ಅಥವಾ ಮುದ್ದೆ ಪಲ್ಯ ರೆಡಿಯಾಯಿತು. ನಮಸ್ಕಾರ ಫ್ರೆಂಡ್ಸ್, ಮತ್ತೆ ಬರುತ್ತೇನೆ ಮುಂದಿನ ವಿಡಿಯೋದಲ್ಲಿ. ಈಗ ರೆಡಿಯಾಗುತ್ತಾ ಬಂದಿದೆ. ಬೆಲ್ಲವನ್ನು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಬೇಕಾದವರು. ಹುಣಸೆಹಣ್ಣು ಒಂದೇ ಸರಿ ಕಿವುಚಿ ಹಾಕಿದರೆ ಸರಿ. ಅದನ್ನು ಕಿವುಚಿ 2-3 ಸರಿ ಹಾಕಬೇಡಿ.